ಈ ಫೋನ್ ಗೊತ್ತು ಇಲ್ಲ ಒಳ್ಳೆ. ಹಲೋ ಹೇಳು. ಇಲ್ಲೇ ಇದ್ದೀನಿ, ಹೇಳು ಏನಾಯ್ತಾ? ಇಟ್ಟಿರ್ತೀಯ ಬಿಡು, ಮತ್ತಿನ್ನೇನು. ಎಲ್ಲ ತೆಗಿಬೇಕು ಇವಾಗ. ಇಲ್ಲೊಳ್ಳೆ ಮೊಟ್ಟೆ ಇದೆ ಇದರಲ್ಲಿ, ವೆಜಿಟೇಬಲ್ ಸಲಾಡ್ ಇದೆ, ಸ್ಪ್ರೋಟ್ಸ್ ಇದೆ. ಇನ್ನು ಒಂದು 2 hours ಆಗುತ್ತೆ. ಅದೇ ಹಂಗಾದ್ರೆ ಊಟ ರೆಡಿ ಮಾಡಿರ್ತೀನಿ, ಇಲ್ಲೇ ಬಂದು ಏನು ತಿನ್ಬೇಡ. ಸರಿ ತಗೋ, ಆಯಿತು. ಆಮೇಲೆ ಎಲೆಕ್ಟ್ರೋಲೈಟು ಬ್ಯಾಗಲ್ಲಿ ಇಟ್ಟಿದ್ದೀನಿ, ಹಾಂ ಅದನ್ನ ಹಾಕೋ. ಓಕೆ ಆಯ್ತು. ಅದ್ರ ಖುಷಿ ಆಗುತ್ತೆ ಕೀರ್ತನ ಅನ್ಸ್ಕೊಂಡ್ರೆ. ಒಳ್ಳೆ ಬೀವಲ್ಲ ನಮ್ಮ ಕೀರ್ತನ ಬಗ್ಗೆ ಹೇಳೋದಕ್ಕೆ ಖುಷಿ ಆಗುತ್ತೆ ಅವರು. ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಒಂದು ಮರ ತುಂಬ ಎತ್ತರಕ್ಕೆ ಬೆಳಿಬೇಕು ಅಂದರೆ ಅದಕ್ಕಿರೋ ಫಸ್ಟ್ ಅಬ್ಸ್ಟ್ರಾಕ್ಷನ್ ಅಂತ ಅಂದರೆ ಅದ್ರದ್ದು ಕೊಂಬೆಗಳಂತೆ. ನಾವು ಯಾವಾಗ ಆ ಕೊಂಬೆಗಳನ್ನ ಕಡಿತೀವಿ ಆಗ ಆ ಮರ ತುಂಬ ಎತ್ತರಕ್ಕೆ ಹೋಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಪ್ರಾಬ್ಲಮ್ಸ್ ಅನ್ನೋ 1000 ರಂಬೆ ಕೊಂಬೆಗಳಿರ್ತವೆ. ಯಾವಾಗ ನಮ್ಮ ಲೈಫಲ್ಲಿ ಒಳ್ಳೆ ಪಾರ್ಟ್ನರ್ ಬಂದು ಆ ರಂಬೆ ಕೊಂಬೆಗಳನ್ನು ಪ್ರಾಬ್ಲಮ್ಸ್ ಎಲ್ಲ ಕಟ್ ಮಾಡಿ ಬಿಸಾಕ್ತಾರೋ, ನಾವು ಅವಾಗ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ, ಅಲ್ಲಿ ಕಾಣ್ತೀವಿ ನೋಡಿ ಸಿಲ್ವರ್ ಮರ, ಇಲ್ಲಿ ಕಾಣ್ತೀವಿ ನೋಡಿ ನೀಲಗಿರಿ ಮರ, ಈ ಮರಗಳ ಥರ ತುಂಬ ಎತ್ತರಕ್ಕೆ ಬೆಳಿಬೋದು. ಬೆಳೆದ್ಮೇಲೆ ಆ ಮರದಿಂದ ಬರುತ್ತಲ್ಲ ನೆರಳು, ಅದೇನಿದ್ರೂ ಆ ಕಡ್ದಿರೋ ವ್ಯಕ್ತಿಗೆ ಆಗಿರುತ್ತೆ. ನಿಮ್ಮ ಲೈಫಲ್ಲೇ ನಿಮ್ಮ ಪಾರ್ಟ್ನರ್ಗೆ ತುಂಬ ಪ್ರಿಫರೆನ್ಸ್ ಕೊಡಿ ಸ್ನೇಹಿತರೆ. ಅವ್ರೇನಾದರೂ ಒಂದು ದಾರಿಲಿ ಹೋಗ್ತಿದ್ದಾರೆ ಅಂದರೆ ಆ ದಾರಿಲಿ ಮಾತ್ರ ಹೋಗಬೇಕು. ಆ ದಾರಿಲಿ ಏನೇ ಅಡ್ಡ ಬಂದರೂ ಆ ಅಡಚಣೆಗಳನ್ನ ನೀವು ತೆಗೆದು ದೂರ ಬಿಸಾಕಿ ತುಂಬ ಮುಂದೆ ಹೋಗ್ತಾರೆ. ಮುಂದೆ ಹೋದ್ಮೇಲೆ ನಿಮ್ಮನ್ನು ಮತ್ತೆ ಕರ್ಕೋತಾರೆ. ಆ ಸಾಧನೆಗೆ ನಿಮ್ಮ ಹೆಸರು ಇರುತ್ತೆ.